ನಾವು ಇವತ್ತದೇವಿ ವಿಜಯಪುರ ಜಿಲ್ಲೆಯಿಂದ 20 ಕಿಲೋಮೀಟ್ರ್ ದೂರ ಕುಮಟಿಗೆ ಹಳ್ಳ್ಯಾಗ. ಈ ಹಳ್ಳಿಗೆ ಯಾಕೆ ಬಂದಿನಪ್ಪ ಅಂದ್ರೆ ನಮ್ಮ ಕಡೆ ಮುಂಜಾನೆ 10 ಅನ್ನಟ್ರಾಗೆ 37 ಡಿಗ್ರಿ ಬಿಸಿಲು ಇರ್ತದೆ. 37 ಡಿಗ್ರಿ 12-1 ಅನ್ನಟ್ರಾಗೆ ಕೇಳಬಾರ್ದು ಅದ್ರ ಕತಿ. ಒಮ್ಮೊಮ್ಮೆ 40-42 ಡಿಗ್ರಿ ಆಗ್ತದೆ ಬಿಸಿಲು ಮುಂಜಾನೆ 10 ಅನ್ನಟ್ರಾಗೆ. ಇವತ್ತೇನೋ 37 ಡಿಗ್ರಿ ಆಗ. 12-1 ಅನ್ನಟ್ರೆ ಅದನ್ನೂ 10 40-42 ಬಿಸಿಲು. ಅದಕ್ಕಂತೇಳಿ ಇವತ್ತು ರವಿವಾರ ಹೇಳಿ ಕುಲ್ಲ ಇದ್ದಿದ್ದಕ್ಕೆ ಇಲ್ಲೊಂದು ಅರಮನೆಗೆ ಬಂದೇವೆ. ಅಂತಿಂಥ ಅರಮನೆ ಅಲ್ಲಿದು ಅರಮನೆ ಅಲ್ಲಿ ಅದ ಹೋಗಿ ನೋಡು ಮೇಗ. ಅರಮನೆ ಯಾಕಂದ್ರೆ ಅಂದ್ರೆ ಬೇಸಿಗೆ ಅರಮನೆ ಅದು. ಅಲ್ಲಿ ಹೋಗಿ ತೋರಿಸ್ತೀನಿ ಹೆಂಗೆ ಗೊತ್ತಾಗ್ತದೆ. ಈ ರಸ್ತಾದಾಗ ಹೋಗ್ಬೇಕು. ವಿಜಯಪುರದಿಂದ ಒಂದು 20 ಕಿಲೋಮೀಟ್ರ್ ಇದು ರಸ್ತೆ. ಅದೇ ಕಡೆ ಹೈವೇ ರೋಡ್ ಬರ್ತದೆ. ಅಲ್ಲಿ ಹೋಗು ನೋಡ್ರಿ. ಇದೇ ನೋಡ್ರಿ ರಸ್ತೆ ಬರ್ತದ. ಅಲ್ಲಿ ಹೈವೇ ರೋಡ್ದಿಂದ ಬಲಕ್ಕೆ ಹೊಳ್ಳಿ ಒಂದು ಅರ್ಧ ಕಿಲೋಮೀಟ್ರ್ ಬರ್ಬೇಕು ಒಳಗೆ. ಅಲ್ಲಿ ಒಳಗೆ ಹೋಗ್ಬೇಕು. ಈಗ ಆ ರೋಡ್ದಿಂದ ಬಂದು ಗಾಡಿ ಅಲ್ಲಿ ನಳ್ಳಿಗೆ ನಿಂದ್ರಿಸೀನಿ. ಈಗ ಇಲ್ಲಿ ಬಂದೆ. ಗಟ್ಟು ತಂಪದ, ಏನು ಸುದ್ದಿ ಏನು. ನಮ್ಮೂರಾಗರೆ 40-42 ಡಿಗ್ರಿ ಇದ್ರೆ ಇಲ್ಲಿ ಒಳಗೆ ಮಾತ್ರ 18 ಡಿಗ್ರಿ 22 ಡಿಗ್ರಿ ಹೆಂಗೆ ನೋಡ್ರಿ. ನಾ ಯಾಕೆ ಅರಮನೆ ಅಂತಿದ್ದೆ ಅಂದ್ರೆ ಇದಕ್ಕೆ ಅಂತಿದ್ದೆ. ಎಷ್ಟು ತಂಪದ, ಏನು ಸುದ್ದಿ. ಬೇಸಿಗೆ ಅರಮನೆ ಅಂತ ಯಾರೂ ಇಡುವುದಿಲ್ಲ ಇದಕ್ಕೆ ಹೆಸರು. ಇದು ಒಂದು 1627ರಿಂದ 1656 ಆದಿಲ್ ಶಾ ಕಾಲಮಾನ್ದ ಕಟ್ಟಿದ್ದು ಬೇಸಿಗೆ ಅರಮನೆ ಇದು. ಆ ಕಾಲಮಾನ ಒಳಗೆ ಕಟ್ಟಿದ್ದು ಇದು. ಆವಾಗಿನವ್ರಿಗೆ ರೆಜಾಟ. ಇದು ವಾಟರ್ ಟ್ಯಾಂಕ್. ಇದು ಇಲ್ಲಿಂದ ಸ್ಪೀಡಾಗಿ ನೀರು ಬರ್ತಿದ್ದು. ಈ ಸ್ಪೀಡಾಗಿ ನೀರು ಬರ್ಲಕ್ಕೆ ಆ ಕಡೆ ಒಂದು ಕೆರೆ ಅದ. ಆ ಕಡೆ ದಂಡಿಗೆ ಆ ಕೆರೆಗೆ ಇನ್ನೊಂದು ಸ್ವಲ್ಪ ಮೇತ್ ಹೋಗುಮಿ. ಆ ಕಡೆ ಈಗೆಲ್ಲ ಇಲ್ಲಿ ಏನು ಹುಲ್ಲಿಲ್ಲ ಅಂದರೂ ಏನೆಲ್ಲ ಒಳಗೆ ಒಂದು 8-10 ಗಿಡ ಅವ. ಭಾರಿ ಕಾಣ್ತದೆ. ಹೊರಗೆ ನಮ್ಮೂರ ಕಡೆ 42 ಅವ. ಇಲ್ಲಿ ಹೈವೇ ರೋಡಿನ ಕಡೆ ಒಂದು ಲೆವೆಲಿಗೆ ಇತ್ತು ಮುಂಜಾನೆ. ಇಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಇಲ್ಲಿ ಒಳಗರೆ 18 ಡಿಗ್ರಿ ಏನು ಒಂದಿಟ್ಟು ಬೆವರಿಲ್ಲ. ಅದೇ ಇದು ಕಲ್ಲಿ ಗೇಟ್ಗೆ ಆಟಿ ಹೋಲಿ ಜಳಕ್ಕೆ ಹಾಕದ. ಬೆವ್ರಿನ ಜಳಕ್ಕೆ. ಇದು ಯಾವ ಪಿಕ್ಚರ್ನ ನೋಡ್ರಿ ಕಮೆಂಟ್ ಮಾಡ್ತೀರೇನು ಯಾರ್ರಿ? ಈ ಸೀನ ಈ ಲೊಕೇಶನ್ ಯಾರೇ ನೋಡ್ರಿ ಯಾವ ಪಿಕ್ಚರ್ನಾಗ್ರಿ. ಇಲ್ಲಿ ಏನಿಲ್ಲ ಅಂದರೂ 3-4 ಫಿಲಮ್ ಶೂಟಿಂಗ್ ಆಗ್ಯಾವ. 4-5 ಸಾಂಗ ಮತ್ತು ಯಾವ ಫಿಲಮ್ ಸಾಂಗ್ಸ್ ಶೂಟಿಂಗ್ ಆಗ್ಯಾವ ಹೇಳ್ರಿ. ನಮ್ಮ ಒಂದು 4-5 ಶೂಟಿಂಗ್. ಮಸ್ತ್ ಜಾಗ, ತಂಪು ಮನಗಂಡ. ಈಗ ಬ್ಯಾಸಿಗೆ ದಿನ ಇರೋ ಸಂಬಂಧ ಇಲ್ಲೇನು ಕೆಳಗೆ ನೀರಿಲ್ಲ. ಆದ್ರೆ ಮಳೆಗಾಲದಾಗ ಚಳಿಗಾಲದಾಗ ಬಂದ್ವಿ ಅಂದ್ರೆ ಮನಗಂಡ ಅಲ್ಲಿ ಹಾಸು ಕಾಣ್ತದೆ ನೋಡಿ. ಅಲ್ಲಿ ಹಾಸು ಅಲ್ಲಿ ತನಕ ಇರ್ತದೆ ಎಲ್ಲ. ಇಲ್ಲಿ ಮ್ಯಾಗು ವಾಟ್ರ್ ಟ್ಯಾಂಕ್ ಅಂತ ಹೇಳ್ತಾರೆ. ನಮಗೇನು ಮಣ್ಣು ಗೊತ್ತಿಲ್ಲ. ಮ್ಯಾಗಿಂದು ವಾಟ್ರ್ ಟ್ಯಾಂಕ್ ಕೆಳಕ್ಕೆ ಒಂದು ಕಿಂಡಿ ಕಾಣ್ಸೋಣ. ನನಗಾರ ಕಾಣತ್ತದ. ಫೋನ್ದಾಗ ಏನು ಮಾಡ್ತದೆ ವಿಡಿಯೋದಾಗ ಏನು ಮಾಡ್ತದೆ ಗೊತ್ತಿಲ್ಲ. ನನಗೆ ಕಾಣತ್ತದ. ಅದ್ರಕ್ಕಿಂತ ಸ್ಪ್ರಿಂಕ್ಲರ್ ಹೊಡೆದಂಗೆ ನೀರು ಹೊಲಿತು. ಹೊಲ್ದಾಗ ಹೆಂಗೆ ಸ್ಪ್ರಿಂಕ್ಲರ್ ಇರ್ತಲ್ಲ ದ್ರಾಕ್ಷಿ ಪಡಕ್ಕೆ, ಹಂಗೆ ಎಲ್ಲ ಕಡೆ ನೀರು ಸಿಡ್ತಿದ್ದು ಅಂತಾರೆ. ಒಬ್ಬ ನಮ್ಮ ಸರಿಗೆ ಕೇಳಿದ್ವಿ, ಅವ್ರು ಅಂತಾರೆ ಅದರದಿಂದ ನೀರು ಹೈದು ಅಲ್ಲಿ ಅವು ಏನು ಇದಕ್ಕಂತ ಪನ್ನೋಲ್ ಟೈಪ್ ಅಲ್ಲಿ ಇಲ್ಲೆಲ್ಲ ಹೈದು ಕೆಳಗೆ ಬರ್ತಿದ್ದಕ್ಕೆ. ಇಲ್ಲೆಲ್ಲ ಕೆಳಗೆಲ್ಲ ಅದು ಅಲ್ಲಿ ಇದೆಲ್ಲ ಹೈಸಿ ಇಲ್ಲಿ ಏನು ಇರದ ಒಂದು ತಟಕ್ಕೆ ಅದಾವು. ಬಿಸಿಲು ಭಾಳ ನಮ್ಮ ಕಡೆ. ಅದಕ್ಕೆ ಎಲ್ಲ ಹಿಂಗೆ ಹೋಗ್ತಾವ ಅಂದರೂ ಎಷ್ಟು ತಂಪದು ಗೊತ್ತನಿ ಕಡೆ. ಇದು ಒಳಗಟ್ಟೆ ಮತ್ತು ಹೊರಗೆ ಹೋದ್ರೆ ಜಾಗನೇ ಬೆವ್ರದಂತ ಮತ್ತೇನು ಇಲ್ಲ. ಒಟ್ಟು ಜಾಗ ಎಲ್ಲ ಒಣಗ್ಯದೀಗ. ಈಗ ಅಲ್ಲಿ ಆದಿಲ್ ಶಾ ಮನೆಯವರು
ಅಲ್ಸಮ್ ಅಂತಂದವ್ರು ಜಳಕ ಮಾಡುವ ಅವೆಲ್ಲ ಅಲ್ಲಿ ಒಳಗದಲ್ಲ ಒಂದು 3 ತೊಟ್ಟೆ ಅದಾವ ಇಲ್ಲಿ ಜಳಕ ಮಾಡುವ ಒಳಗೇನು ಬಿಡಲ್ಲ, ಚಾವಿ ಹಾಕ್ಯಾರ. ಅಲ್ಲೇನು ಮಾಡೋದು ಈಗ ಹೋಗಿ, ಬಿಸಿಲು ಭಾಳ ಅದ. ಅಲ್ಲಿ ಕೆರೆಗೆ ಹೋಗು, ಕೆರೆ ಸ್ವಲ್ಪ ನನಗೂ ಕಾವು ಭಾಳ ಅಲತ್ತದ. ಸ್ವಲ್ಪ ನೋಡಿ ಈಸಾಡಿ ಊರಿಗೆ ಹೋಗು. ನಮ್ಮ ಮನೆ ಕೆರೆಗೆ ಹೋಗೋಕ್ಕಿತ್ತಪ್ಪ ಇಲ್ಲ, ಅಲ್ಲಿ ವಾಟರ್ ಟ್ಯಾಂಕ್ ತೋರಿಸಿದ್ನಲ್ಲ ಅಲ್ಲಿ ಹೋಗ್ರು ಬರ್ರಿ. ಈಗ ಅಲ್ಲಿದೆಲ್ಲ ನೋಡಿ ಇದು ವಾಟರ್ ಟ್ಯಾಂಕ್ ನೋಡಕ್ಕೆ ಬಂದೀನಿ. ಮ್ಯಾಗ ಹೋಗ್ತೀನಿ. ಇದೇ 2 ತಿಂಗಳಾಯ್ತು ಇದು ಹಿಂಗೆ ತಯಾರಾಗಿ. ಇದು ಕಟ್ಟಿದ್ದು ಈಗ ಅರ್ಧ ಕಟ್ಟಿದ್ದು, ಪೈಲಿ ಏನು ಇದ್ದಿದ್ದಿಲ್ಲ, ಎಲ್ಲ ಬೀಳ್ದಂಗಿತ್ತು. ಮ್ಯಾಗೇನು ಹೋಗಪ್ಲೆ ಏನು ಇಲ್ಲ, ಇದು ಮಾಡ್ಯಾರ ಮುಚ್ಚಾರಲ್ಲ, ಬೇಡಪ್ಪ ಹೋಗುದು. ಇಟ್ಟೆ ಇದು ವಾಟರ್ ಟ್ಯಾಂಕ್ ಇದ್ದಂಗೆ ಹೇಳ್ತಾರೆ. ಇಟ್ಟೆ ಇನ್ನು ಕೆರೆಗೆ ಹೋಗೋದು ನೋಡ್ರಿ. ಕೆರೆಗೆ ಈ ಕಡೆದು ಹೋಗ್ಬೇಕು ನಡಿ. ಈ ಕಡೆದು ಅಲ್ಲಿ ನಿಂದ್ರಿಸಿನ, ಅಲ್ಲಿ ಗಾಡಿ ನಿಂದ್ರಿಸಿನಿ ಹೋತ. ಎಲ್ಲ ಜಾಕ ತೊಟ್ಟಿದ್ದಂಗೆ ಅಲ್ಲಿ ರಾಜುಗಳಿಗೆಲ್ಲ ಜಾಕ ತೊಟ್ಟಿವು ಎಲ್ಲ ಹೌದೇ. ಈಗ ಅಲ್ಲಿ ಗಾಡಿ ತಂದು ಇಲ್ಲಿ ನಳ್ಳಿಗೆ ಹಚ್ಚಿ ಇಲ್ಲಿ ಮ್ಯಾಗ ಅದು ಕೆರೆಗೆ ಅಲ್ಲಿದೆಲ್ಲ ನೋಡಿ ಕಿಸಿಂದ್ರಿ ಕೆರೆಗೆ ಹೊಂಟೇವಿ. ಹೋಗೋಣ ನೋಡ್ರಿ. ಇದನ್ನು ಆದಿಲ್ ಶಾನವರು ನಿರ್ಮಿಸಿದ್ದು, ತಂದವ್ರು ನಿರ್ಮಿಸಿದ್ದು. ಒಂದು ಏನಿಲ್ಲ ಅಂದರೂ 200 ಎಕರೆದಾಗ ಅದತ್ತು ಕೆರೆ. ಹಿಂಗೆ ಅಲ್ಲಿ ಕಮಾನ್ ಈಗ ಕಮಾನ್ ನೀವು ಅಲ್ಲಿ ಕೊಟ್ಟಿರ್ತಾರ. ಹಂಗೆ ನೋಡ್ರಿ ಕೆರೆ ಪಾಕೆಟ್ ತಂಪ. ಮತ್ತು ಹೇಳ್ತೀನಿ ಕೆರೆ ಬರ್ ಗಾಳಿ ಹೊಡಿತದ. ಇದನ್ನು ಆ ರಾಜನ ಸ್ಥಾನಕ್ಕೆ ತೊಟ್ಟಿದ್ದು. ಅಲ್ಲಿ ಇದೆಲ್ಲ ನೀರು ಬೀಳ್ತಿದ್ವು, ಸ್ಪ್ರಿಂಕ್ಲರ್ ಟೈಪ್. ಸ್ಪ್ರಿಂಕ್ಲರ್ ಹೇಳಿದ್ರಿ ನೈಗೆ ಹಂಗೆ ಎಲ್ಲ ಜಳಕದೆವು. ಸೀದಾ ಅಲ್ಲಿ ಬಿಸಿಲು ನೋಡಿ ಅಲ್ಲಿ ಬಂದವು, ಸೀದಾ ನಡ್ಬರ್ಕೆ ಬೀಳ್ತವೆ. ಎಲ್ಲ ನೀರು ಕಡಿಮೆ ಆಗ್ಯಾವು. ಈಶಾಡ್ಬೇಕಂತ ಮಾಡಿದ್ವಿ, ನೀರು ಕಡಿಮೆ ಅವ. ನೀರು ಕಡಿಮೆ ಆಯ್ತಾರ ಕೆರೆಯಾಗ, ಏನು ನೀರು ಕಡಿಮೆ ಇರ್ತಾವೆ. ನನಗೆ ಯಾಕೆ ಬ್ಯಾಡ ಅನ್ಸ್ಲತ್ತದ. ಅದಕ್ಕೆ ನೋಡ್ತೀನಿ ನಾ ಏನು ಮಾಡ್ತೀನಿ ಗೊತ್ತಿರ. ಬ್ಯಾಡದು ಈಶಾಡಲ್ದು ಅಲ್ಲ, ಇಟ್ಟೆ ನೋಡುದು. ಅದು ದಂಡಿಗೆ ಒಂದಿಟ್ಟು ಹೋದೆ, ಇಲ್ಲಾಂದ್ರಿಲ್ಲ. ಆ ಕಡೆ ದಂಡಿಗೆ ಏನು ಹುಣ್ಸಿಕಾಯಿ ಗಿಡ ಭಾರಿ ಇರ್ತಾವೆ. ಇಲ್ಲಿ ಹುಣ್ಸಿಕಾಯಿ ಭಾರಿ ಸಿಗುತ್ತಾವೆ ಅಷ್ಟೇ, ಮತ್ತೇನಿಲ್ಲ. ಇದಿಟ್ಟೆ ನೋಡೋದು. ಈಗ ಇವೆಲ್ಲ ಸ್ಥಾನದ ತೊಟ್ಟಿವು. ಇವು ನೀರು ಅಲ್ಲಿ ಒಂದು ಹಿಂಗೆ ಇಳಿಜಾರದಂತ ಹೋಗ್ತಿದ್ರು. ಇವು ನೀರು ಆ ಕಡೆ ಅಲ್ಲಿ ಹೋಗ್ತಿದ್ವಲ್ಲ, ಅಲ್ಲಿ ಹಿಂಗೆ ಇಳಿಜಾರದಂತ ಇದು ಎತ್ತಗದಿದ್ದು ಸ್ವಲ್ಪ. ಹಿಂಗೆ ಇಳಿಜಾರ ಪ್ರದೇಶದಂತ ಆ ಕಡೆ ಹೋಗ್ತಿದ್ವು. ಇಳಿಜಾರ ಟೈಪ್ ಟೆಕ್ನಾಲಜಿ ಆವಾಗಿ ಹಂಗೆ ಮಾಡಿದ್ರು ಅವರು. ಹಂಗೆ ಮಾಡಿ ಆ ಕಡೆ ತೊಗೊಂಡು ಆ ಕಡೆ ಗಾಡಿ ನಿಂದ್ರಿಸಿದ್ನಲ್ಲ, ಅದು ನಿಂದ್ರಿಸಿ ಆ ಕಡೆ ಒಂದು ಕುಣಿ ಅವ, ಕುಣ್ಯಾಗ ನೀರು ನಿಂದಿರ್ತಾವೆ. ಅದ್ರ ಮುಂದಕ್ಕೆ ಹೋಗ್ತಾವೆ. ಹಿಂಗದ ಇಲ್ಲಿ ಗಾಳಿ ಮನಗಂಡದ. ಇಲ್ಲದೆ ಬರ್ರಿ ಇಲ್ಲಿ ಒಂದ್ಸಲ ನೋಡ್ರಿ, ಎಂಜಾಯ್ ಮಾಡಿರಿ. ಈ ಸೈಡಲ್ಲ ಅಂದ್ರೆ ಮತ್ತು ಮುಖಾರ ತಪ್ಪಿಲ್ಲ. ಅದ್ರ ಕಾದಂಬರಿ ಚಲೋ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಚಲೋ ಅನ್ಸಿದ್ರೆ ಶೇರ್ ಮಾಡಿ, ಏನೂ ಅನಿಸ್ಲಿಲ್ಲ ಡಿಸ್ಲೈಕ್ ಮಾಡಿ ಹೋಗ್ಬಿಡ್ರಿ. ಓಕೆ ಬಾಯ್.